ನಮಸ್ಕಾರ. ನನ್ನ ಹೆಸರು ವೀಣಾ. ನಾನು ವೆಲ್ನೆಸ್ ಕೋಚ್. ಸೊ ಇವತ್ತಿನ ಒಂದು ವಿಡಿಯೋ ಹೊಸ ಥರದಲ್ಲಿ ಮಾಡೋಣ ಅಂತ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ 10 ಔಷಧಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ನಮ್ಮಲ್ಲಿರುವಂಥ 10 ಔಷಧಗಳನ್ನು ನಾವು ತಿಳ್ಕೊಂಡ್ವಿ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ಆ 10 ಔಷಧಗಳು ಯಾವೆಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೋಣ. ಜೊತೆಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ. ಇನ್ನು ಕೊನೆವರೆಗೂ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ, ಅಂದರೆ ನಿಮಗೆ ಬೇಕಾಗುವಂತಹ ಒಂದು ಹೆಲ್ತ್ ಟಿಪ್ಸ್ಗಳು ತುಂಬ ಸಿಗ್ತವೆ. ಅದಕ್ಕೋಸ್ಕರ ಕೊನೆವರೆಗೂ ಏನು ಮಾಡಿ, ವಿಡಿಯೋಗಳನ್ನು ವಾಚ್ ಮಾಡಿ. ಥ್ಯಾಂಕ್ ಯು. ಸೊ ಇವತ್ತಿನ ಫಸ್ಟ್ ಒಂದು ಔಷಧ ಅಂತ ಹೇಳ್ಬೋದು. ಔಷಧ ಅನ್ನೋಕ್ಕಿಂತ ನಮ್ಮ ಜೊತೆಗೆ ಇರುವಂತಹ ಒಂದು ಫೆಮಿಲಿಯರ್ ಆಗಿರುವಂಥ ಒಂದು ವಿಷಯ ಏನಪ್ಪ ಅಂತಂದರೆ ನೀರು ಕುಡಿಯುವುದು. ಸೊ ಪ್ರತಿದಿನ ನಾವು ನೀರು ಸರಿಯಾಗಿ ಕುಡಿಯೋದೇ ಇಲ್ಲ. ಏನೋ ಒಂದು ವರ್ಕ್ ಸ್ಟ್ರೆಸ್ ಇರ್ಬೋದು ಅಥವಾ ಏನೋ ವಿಷಯ ಇರ್ಬೋದು, ಅದರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಗಿ ನೀರನ್ನು ಕುಡಿಯೋದನ್ನು ಕಮ್ಮಿ ಮಾಡ್ತೀವಿ. ಸೊ ಎಲ್ರಿಗೂ ಒಂದು ವಿಷಯ ಏನಪ್ಪ ಅಂತಂದರೆ, ಯಾವಾಗ ನಮಗೆ ಬಾಯಾರಿಕೆ ಆಗುತ್ತೆ ಆಗ ಮಾತ್ರ ನೀರು ಕುಡಿಬೇಕು ಅಂತ ಹಾಗೇನಿಲ್ಲ. ಯಾಕಂದರೆ ನಾವು ಕನ್ಸಿಸ್ಟೆನ್ಸಿಯಾಗಿ ಹಾಫ್ ಆನ್ ಅವರ್ಗೋ 1 ಅವರ್ಗೋ ನಮಗೆ ನಮ್ಮ ಬಾಡಿಗೆ ನೀರು ಕೊಡ್ತಾ ಇರಬೇಕು. ಇಲ್ದಿದ್ರೆ ಏನಾಗುತ್ತೆ, ನಮ್ಮ ಬಾಡಿ ಆಲ್ರೆಡಿ ಒಂದು ಮೆಕ್ಯಾನಿಸಮಲ್ಲಿರುತ್ತೆ. ಸೊ ಅದು ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಫುಡ್ ತೊಗೊಂಡಿರೋದಾಗಿರ್ಬೋದು ಅಥವಾ ಹೊರಗಡೆಯಿಂದ ಕೆಲವೊಂದು ಬ್ಯಾಕ್ಟೀರಿಯಾಸ್ ಆಗ್ತಾ ಇರ್ತವೆ, ಶ್ವಾಸಕೋಶದ ಮೂಲಕ ಆಗಿರ್ಬೋದು, ಎಲ್ಲದ್ರ ಮೂಲಕ ಅವು ಏನಾಗಿರುತ್ತೆ, ಟಾಕ್ಸಿನ್ಸನ್ನು ಬಿಡುಗಡೆ ಮಾಡುತ್ತೆ. ಸೊ ಆ ಟಾಕ್ಸಿನ್ಸನ್ನು ಹೊರಗಡೆ ಹಾಕಬೇಕಾದ್ರೆ ನಮಗೆ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ, ಬೆವರಿನ ಗ್ರಂಥಿಗಳಿರುತ್ತೆ, ಜೊತೆಗೆ ಮಲದ ರೂಪದಲ್ಲಿ ಮತ್ತು ಯೂರಿನ್ ಅಂತಂದರೆ ಮೂತ್ರದ ರೂಪದಲ್ಲೂ ಕೂಡ ಏನಪ್ಪ ಅಂತಂದರೆ ನಮ್ಮದು ಒಂದು ಟಾಕ್ಸಿನ್ಸ್, ವಿಷ ಅನಿಲಗಳು ಅಥವಾ ವಿಷ ವಸ್ತು ಏನಿರುತ್ತೆ ಅದು ಹೊರಗೆ ಹಾಕತ್ತೆ ನಮ್ಮ ಬಾಡಿ. ಆದ್ದರಿಂದ ನಾವು ಪ್ರತಿದಿನ ಕಡಿಮೆ ಅಂದ್ರೂ 3 ರಿಂದ 4 ಲೀಟ್ರನ್ನ ನೀರನ್ನು ಕುಡಿಬೇಕು. ಕೆಲವೊಬ್ಬರು ರೂಢಿ ಇರುತ್ತೆ, ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಲೀಟ್ರು ಜಾಸ್ತಿ ನೀರನ್ನು ಕುಡಿದ್ಬಿಡ್ತಾರೆ. ಆ ಟೈಮಲ್ಲಿ ಈವ್ನಿಂಗ್ವರೆಗೂ ಅದೇ ನೀರು ನಮಗೆ ಕಾಯ್ಕೊಳ್ತಾ ಹೋಗೋಕ್ಕಾಗುತ್ತೆ ಅನ್ನೋದು ಒಂದು ವಿಚಾರದಲ್ಲಿರ್ತಾರೆ. ನಮಗೆ ನೀರು ಇಷ್ಟು ಮುಖ್ಯ ಅಂತಂದರೆ ನಮ್ಮ ದೇಹಕ್ಕೆ, ನಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು, ನಮ್ಮ ಬಾಲ್ ಫಂಕ್ಷನ್ ಆಗಿರ್ಬೋದು, ನಮ್ಮ ಕಂಪ್ಲೀಟ್ ಬಾಡಿಯ ಕ್ಲೀನ್ ಮಾಡೋದಾಗಿರ್ಬೋದು, ಕಿಡ್ನಿ ಹೆಲ್ತು, ಹಾರ್ಟ್ ಹೆಲ್ತು ಎಲ್ಲವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನಮಗೆ ನೀರು ಬೇಕೇ ಬೇಕು. ಸೊ ಫಸ್ಟ್ ನಮಗೆ ಮೊದಲನೇ ಔಷಧ ಅಂತಂದರೆ ನೀರು. ಸೊ 2ನೇ ಮೆಡಿಸಿನ್ ಅಂತಂದರೆ ಉಪವಾಸ. ಸೊ ನಾವು ಏನು ಮಾಡಬೇಕು, ವಾರದಲ್ಲಿ 1 ದಿನ ಆದರೂ ಉಪವಾಸ ಮಾಡಬೇಕು. ಸೊ ಉಪವಾಸದ ಬಗ್ಗೆ ತುಂಬ ಕೆಲವರಿಗೆ ತಪ್ಪು ಕಲ್ಪನೆಗಳಿವೆ. ಏನಪ್ಪ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಉಪವಾಸ ಮಾಡಿಬಿಟ್ಟು ರಾತ್ರಿ ಚೆನ್ನಾಗಿ ತಿಂದುಬಿಡೋದು. ಆ ರೀತಿ ಏನಿಲ್ಲ. ಏನಪ್ಪ ಅಂತಂದರೆ ಮಾಡಬೇಕಂದ್ರೆ ನೀವು ವಾಟರ್ ಫಾಸ್ಟಿಂಗ್ ಮಾಡ್ಬೋದು, ಜ್ಯೂಸ್ ಫಾಸ್ಟಿಂಗ್ ಮಾಡ್ಬೋದು, ವೆಜಿಟೇಬಲ್ ಫಾಸ್ಟಿಂಗ್ ಮಾಡ್ಬೋದು. ಈ ರೀತಿ ಎಲ್ಲ ಏನು ಮಾಡ್ಬೋದು. ಅದಕ್ಕಿಂತ ಬೆಸ್ಟ್ ಅಂತಂದರೆ ನಾವು ಇಂಟರ್ಮಿಡಿಯೇಟಿಂಗ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ 16 ಗಂಟೆಗಳ ಕಾಲ ನಮ್ಮ ಹೊಟ್ಟೆಯನ್ನು ಖಾಲಿ ಇಡುವುದು. ಅದೇನು ಮಾಡಬೇಕಂದ್ರೆ ಅದೇನು ಜಾಸ್ತಿ ನಿಮಗೆ ತೊಂದರೆ ಆಗಲ್ಲ. ಸಾಯಂಕಾಲ 6 ಗಂಟೆಗೆ, ಇವತ್ತು ಸಾಯಂಕಾಲ 6 ಗಂಟೆಗೆ ನೀವು ಏನಾದರೂ ತಿಂದುಬಿಟ್ರೆ ನಾಳೆ ಬೆಳಗ್ಗೆ 10 ಗಂಟೆವರೆಗೂ 16 ಗಂಟೆಗಳ ಕಾಲ ಆಗುತ್ತೆ. ಸೊ ನಮ್ಮ ಸೆಲ್ ಕ್ಲೀನಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಜೀವಕೋಶಗಳು ಸ್ವಚ್ಛವಾಗಿರಬೇಕಾದ್ರೆ ಅವು ಎಷ್ಟು ಕಡಿಮೆ ಕ್ಯಾಲರಿಯನ್ನು ಇಂಟೇಕ್ ಮಾಡಿರುತ್ತೆ ಅದ್ರ ಮೇಲೆ ಅವು ಸ್ವಚ್ಛತೆಯನ್ನು ಕಾಕೊಳ್ಳುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ನಮಗೆ ಒಂದು ಕ್ಯಾನ್ಸರ್ ಸೆಲ್ಲಿಗೆ ಒಂದು ನಮಗೆ ನಾರ್ಮಲ್ ಬೇಕಾಗಿರುವಂಥ 10% ಹೆಚ್ಚು ಏನಪ್ಪ ಅಂತಂದರೆ ಅದಕ್ಕೆ ಗ್ಲುಕೋಸ್ ಬೇಕಾಗತ್ತೆ, ಫ್ರುಕ್ಟೋಸ್ ಬೇಕಾಗತ್ತೆ. ಸೊ ಅಂದರೆ ನಾವು ಈಗ ಎಲ್ಲರೂ ಜಾಸ್ತಿ ಕ್ಯಾನ್ಸರ್ಗೆ ತುತ್ತಾಗ್ತಾ ಇರೋದ್ರಿಂದ ಗಮನಿಸಬಹುದು, ಜಾಸ್ತಿ ಜಂಕ್ ಫುಡ್ಸ್ ತಿಂತಾರೆ. ಅದರಲ್ಲಿ ಜಾಸ್ತಿ ಪ್ರಮಾಣದ ಕ್ಯಾಲ್ರಿ ಇರುತ್ತೆ, ಜೊತೆಗೆ ಅದರಲ್ಲಿ ಜಾಸ್ತಿ ಪ್ರಮಾಣದ ಎನರ್ಜಿ ಲೆವೆಲ್ ಇರುತ್ತೆ, ಆಮೇಲೆ ಟ್ರಾನ್ಸ್ಫ್ಯಾಟ್ ಇರುತ್ತೆ. ಅದೆಲ್ಲ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗುತ್ತಾ ಹೋಗುತ್ತೆ, ಲಿವರ್ನು ಕೂಡ ಡ್ಯಾಮೇಜ್ ಮಾಡುತ್ತೆ. ಆದ್ದರಿಂದ ನಾವು ವಾರದಲ್ಲಿ 1 ದಿನ ಆದರೂ ಫಾಸ್ಟಿಂಗ್ ಮಾಡಿದರೆ ನಮ್ಮ ಬಾಡಿ ಕ್ಲೀನ್ ಆಗುತ್ತೆ, ಜೊತೆಗೆ ನಮ್ಮ ಸೆಲ್ಸ್ ಕೂಡ ಎಲ್ಲ ಆ್ಯಕ್ಟಿವ್ ಆಗ್ತವೆ. ಸೊ ಸೆಕೆಂಡ್ ನಮ್ಮದು ಔಷಧ ಅಂತಂದರೆ ಫಾಸ್ಟಿಂಗ್ ಅಂತಲೇ ಹೇಳಬಹುದು.
ಬಿಟ್ಟು ನಮ್ಮದು ಆಹಾರ. ಸೊ ನಮ್ಮ ಆಹಾರ ಏನಾಗ್ಬಿಟ್ಟಿದೆ ಈಗ, ಹೈ ಕ್ಯಾಲರಿ ಆಗಿದೆ, ಕಡಿಮೆ ಪ್ರೋಟೀನ್ ಇರುವಂಥ ಆಹಾರ ಆಗಿದೆ, ಅದನ್ನು ಗಮನಿಸ್ಬೋದು. ಜೊತೆಗೆ ಎಲ್ಲರೂ ಏನು ಹೇಳ್ಬಿಡ್ತಾರೆ, ಸೊ ನಮಗೆ ಡಯಾಬಿಟೀಸ್ ಅನ್ನೋದಾಗಿರ್ಬೋದು ಅಥವಾ ಹೈಪರ್ ಟೆನ್ಷನ್ ಆಗಿರೋದು, ಬಿ ಪಿ ಆಗಿರೋದು ನಮಗೆ ಹೆರಿಡಿಟಿಯಿಂದ ಬಂದಿದೆ ಅಂತ. ಅದು ಹೆರಿಡಿಟಿಯಿಂದ ಅನ್ನೋಕ್ಕಿಂತ ಒಂದು ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡ್ತಾರೆ ಅಂತಂತಂದರೆ ಒಟ್ಟಿಗೂ ಒಂದೇ ರೀತಿಯ ಆಹಾರವನ್ನು ತಯಾರು ಮಾಡಲಾಗ್ತದೆ. ಸೊ ಸೇಮ್ ಆಹಾರವನ್ನು ಪ್ರತಿಯೊಬ್ಬರು ಪ್ರತಿದಿನ ಅದನ್ನೇ ಸೇವಿಸ್ತಾ ಇರೋದ್ರಿಂದ ಅವ್ರಿಗೇನಾಗುತ್ತೆ, ಸೇಮ್ ಕಾಯಿಲೆಗಳೇ ಬರುತ್ತೆ. ಸೊ ನಮ್ಮ ಬಾಡಿ ಮೆಕ್ಯಾನಿಸಮ್ ಒಂದೇ ಇದೆ, ಎಲ್ರದ್ದು ಒಂದೇ ಇರುತ್ತೆ. ಸೊ ಯಾವ ರೀತಿ ನಾವು ಆಹಾರ ತಗೊಳ್ತೀವಿ ಪ್ರತಿದಿನ ಅದ್ರ ಮೇಲೆ ಏನಾಗುತ್ತೆ, ಕಾಯಿಲೆಗಳು ಕೂಡ ಸೇಮ್ ಆಗೇ ಇರುತ್ತೆ. ಅದನ್ನು ಬಿಟ್ಟರೆ ಹೆರಿಡಿಟಿ ಅನ್ನೋಕ್ಕಿಂತ ಮತ್ತಿನ್ನೊಂದು, ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಬೇರೆ ಬೇರೆ ರೀತಿ ಊಟ ಅಥವಾ ಅಡುಗೆಯನ್ನು ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಒಂದೇ ರೀತಿಯ ಅಡುಗೆಯನ್ನು ರೆಡಿ ಮಾಡಿ ಅಷ್ಟರು ತಿಂತಿರ್ತಾರೆ. ಆದ್ದರಿಂದ ನಮ್ಮ ಊಟದ ಒಂದು ಇದರಲ್ಲಿ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ವಿ ಅಂತಂದರೆ ಆಟೋಮೆಟಿಕ್ ಆಗಿ ನಾವೇನು ಮಾಡ್ಬೋದು, ತುಂಬ ಕಾಯಿಲೆಗಳಿಂದ ದೂರ ಇರ್ಬೋದು. ಜೊತೆಗೆ ಪ್ರತಿಯೊಂದು ನಾವು ವಿಡಿಯೋದಲ್ಲಿ ಹೇಳ್ತೀವಿ, ಎಲ್ಲ ಕಾಯಿಲೆಗಳಿಗೆ ನಮ್ಮ ಒಂದು ಉದರಾನೇ ಕಾರಣ ಅಂತ. ಉದರ ಅಂತಂದರೆ ಮಧ್ಯಪ್ರದೇಶ, ಹೊಟ್ಟೆ ಭಾಗ, ನಮ್ಮ ದೇಹದ ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಸೊ ಅದೇ ಕಾರಣ ಅಂತ ಹೇಳ್ತೀವಿ. ಆದ್ದರಿಂದ ನಾವು ಪ್ರತಿದಿನ ಒಂದು ವೆಜಿಟೇಬಲ್ ಜ್ಯೂಸನ್ನು ಆ್ಯಡ್ ಮಾಡ್ಕೋಬೋದು. ಸೊಪ್ಪಿನ ಜ್ಯೂಸ್, ಹಸಿರು ತರಕಾರಿಗಳಿಂದ ತಯಾರು ಮಾಡಿದಂಥ ಒಂದು ಸೊಪ್ಪಿನ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಯಾರು ವೆಜಿಟೇಬಲ್ಸ್ ಇದ್ದಾರಲ್ಲ ಅವರು ಮಾರ್ನಿಂಗ್ ಟೈಮಲ್ಲಿ. ಜೊತೆಗೆ ಮೊಳಕೆ ಕಾಳುಗಳನ್ನು ಬಿಡಿಸಿ ತಿನ್ಬೋದು. ಪ್ರೋಟೀನ್ಗಳನ್ನು ಆ್ಯಡ್ ಮಾಡಿಕೊಂಡು, ಪ್ರೋಟೀನ್ ಇರುವಂಥ ಆಹಾರವನ್ನು ಆ್ಯಡ್ ಮಾಡಿಕೊಂಡು ನಟ್ಸ್ಗಳನ್ನು ಯೂಸ್ ಮಾಡ್ಬೋದು. ಬೀಜಗಳು ಸಿಗ್ತವೆ ತುಂಬ, ಅಗಸೆ ಬೀಜ ಆಗಿರ್ಬೋದು ಅಥವಾ ಸನ್ಫ್ಲವರ್ ಬೀಜ ಆಗಿರ್ಬೋದು. ಅವನ್ನೆಲ್ಲನೂ ನಾವೇನು ಮಾಡ್ಬೋದು, ಡೈಲಿ ಟೇಕ್ ಮಾಡ್ಬೋದು. ಯಾರು ನಾನ್ ವೆಜಿಟೇರಿಯನ್ ಇರ್ತೀರ ಅವ್ರು ಪ್ರತಿದಿನ ಒಂದು ಮೊಟ್ಟೆಯನ್ನು ತಮ್ಮ ಊಟದಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಮ್ಮ ಊಟದ ಒಂದು ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಸಾಕು, ನಮ್ಮ ಒಂದು ಇನ್ನೊಂದು ಔಷಧಿಯಾಗಿ ನಮಗೆ ಊಟನೇ ಕಾರಣ ಆಗುತ್ತೆ. ಈಗ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಆಹಾರದಲ್ಲಿ ನಾವು ಔಷಧಿಯನ್ನು ಕಾಣಬೇಕು. ಆದರೆ ನಾವು ಈಗೆಲ್ಲರೂ ಏನು ಮಾಡ್ತಾ ಇದ್ದೀವಿ, ಔಷಧಿಯಲ್ಲೇ ಆಹಾರವನ್ನು ಕಾಣಿಸ್ಕೊಳ್ತಾ ಇದ್ದೀವಿ. ಇನ್ನೂ ಒಂದು ಆ್ಯಸಿಡಿಟಿ ಬಂದರೆ ಒಂದು ಟ್ಯಾಬ್ಲೆಟ್ ತಗೋದು, ಪಚನಕ್ರಿಯೆ ಸರಿಯಾಗಲಿಲ್ಲ ಅಂದರೆ ಅದಕ್ಕೊಂದು ಟ್ಯಾಬ್ಲೆಟ್ ತಗೋದು, ಮೋಷನ್ ಕ್ಲಿಯರ್ ಆಗಲಿಲ್ಲ ಅಂದರೆ ಅದಕ್ಕೊಂದು ಟ್ಯಾಬ್ಲೆಟ್ ತಗೋದು. ಈ ರೀತಿಯಾಗಿ ನಮ್ಮ ಜೀವನ ಏನಾಗಿಬಿಟ್ಟಿದೆ, ಒಂದು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಅದ್ರ ಬದಲಾಗಿ ಮೆಡಿಸಿನ್ ಥರಾನೇ ನಾವು ಆಹಾರವನ್ನು ಸೇವನೆ ಮಾಡಿದರೆ ಅದು ನಮಗೇನಾಗುತ್ತೆ, ತುಂಬ ಸಹಾಯ ಆಗತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಸೈಸ್, ವ್ಯಾಯಾಮ ಅಂತ ಹೇಳ್ತೀವಿ. ಸೊ ವ್ಯಾಯಾಮ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರೋದ್ರಿಂದ ನಮ್ಮ ಬಾಡಿ ಕಂಪ್ಲೀಟ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಜೊತೆಗೆ ಏನಪ್ಪ ಅಂತಂದರೆ, ಈಗಿನವರಿಗೆ ನೋಡಿ 20-25 ವರ್ಷಕ್ಕೆ ಮೊಣಕಾಲು ನೋವು ಎಲ್ಲ ಸ್ಟಾರ್ಟ್ ಆಗಿದೆ. ಆದರೆ ಹಳೆ ಕಾಲದ ಜನ ಅಂತಂದರೆ ಇನ್ನೊಂದು 40 ವರ್ಷದ ಹಿಂದ್ಗಡೆ ಹೋದರೆ ನಮ್ಮ ಅಜ್ಜ ಅಜ್ಜಿಯನ್ನು ನೋಡಿದರೆ ನೀವು ಗಮನಿಸ್ಬೋದು, ಅವರಿಗೆ ಮೊಣಕಾಲು ನೋವು ಬಂದಿರೋದು 60-70 ವರ್ಷಕ್ಕೆ. ಯಾಕೆ ಆ ರೀತಿ ಆಯಿತು? ಈಗಿನವ್ರಿಗೆ ಬೇಗ ಬರ್ತಾ ಇದೆ, ಮೊದಲಿನವ್ರಿಗೆ ಲೇಟ್ ಆಗ್ತಿತ್ತು. ಯಾಕಂದರೆ ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಇರ್ತಾ ಇತ್ತು. ಒಂದು 3-4 ಕಿಲೋಮೀಟ್ರ್ ನಡೀತಾ ಇದ್ದರು. ಜೊತೆಗೆ ಏನೇ ಒಂದು ವರ್ಕ್ ಮಾಡಬೇಕಾದ್ರೂ ಅವರು ನಡೀತಾನೆ ಹೋಗ್ತಾ ಇದ್ದರು. ಜೊತೆಗೆ ಬಾಡಿನ ಕಂಪ್ಲೀಟ್ ಆ್ಯಕ್ಟಿವಿಟಿಯಲ್ಲಿ ಇಟ್ಕೊಂಡು ಅವ್ರು ಏನು ಮಾಡ್ತಾಯಿದ್ರು, ಕೆಲಸಗಳನ್ನ ಮಾಡ್ತಿದ್ರು. ಈಗ ನಮ್ಗೆ ಏನಾದರೂ ಒಂದು ಸ್ವಲ್ಪ ಕೆಲಸ ಬಂದರೆ ಸಾಕು, ಕಂಪ್ಲೀಟ್ ಮೆಕ್ಯಾನಿಸಮ್ ವರ್ಡ್ ಥರ ಆಗಿಬಿಟ್ಟಿದೆ ನಮ್ಮದು. 1 ಕಿಲೋಮೀಟ್ರ್ ಕೂಡ ಏನಾದರೂ ಕೆಲಸ ಬಂದರೆ ಸಾಕು, ಕಾರ್ ತೊಗೊಂಡು ಹೋಗ್ತೀವಿ. ಆಮೇಲೆ ಈಗ ಆಫ್ಟರ್ ಕರೋನಾ ಏನಾಗ್ಬಿಟ್ಟಿದೆ, ಎಲ್ರಿಗೂ ವರ್ಕ್ ಫ್ರಮ್ ಹೋಮ್ ಬಂದಾಗಿಂದ ಅವರು ಕೂತ್ಕೊಂಡೇ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರು ತಪ್ಪಾದ ಪೋಶ್ಚರ್ಗಳಲ್ಲೆಲ್ಲ ಕೂತ್ಕೊಳ್ತಾರೆ, ವ್ಯಾಯಾಮ ಅನ್ನೋದನ್ನೇ ಮರೀತಾರೆ. ಅದ್ರ ಜೊತೆಗೆ ಸ್ವಲ್ಪ ಏನು ಮಾಡ್ತಾರೆ, ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೆಚ್ಚಿಗೆ ಕ್ಯಾಲರಿಯನ್ನು ಕೂಡ ಇಂಟೇಕ್ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಅವರಿಗೆ ಯಾರು ಎಲ್ಲನೂ ಗಮನಿಸ್ಬೋದು, ಅವ್ರದ್ದು ವೇಟ್ ಸರಿಯಾಗಿರುತ್ತೆ, ಹೈಟ್ ಸರಿಯಾಗಿರುತ್ತೆ, ಜೊತೆಗೆ ಅವ್ರದ್ದು ಬಾಡಿ ಮೆಕ್ಯಾನಿಸಮ್ ಚೆನ್ನಾಗಿರುತ್ತೆ. ಬಟ್ ಅವ್ರಿಗೆ ಸ್ವಲ್ಪ ಪ್ರತಿಯೊಬ್ಬರಿಗೂ ಪಾಟ್ ಬೆಲೆ ಅನ್ನೋದು ಉಳಿತಾನೇ ಇದೆ, ಸ್ವಲ್ಪ ಹೊಟ್ಟೆ ಭಾಗದಲ್ಲಿ ಉಳಿತಾನೇ ಇದೆ. ಅದನ್ನು ಕೂಡ ನೀವು ಗಮನಿಸ್ಬೋದು. ಸೊ ಪ್ರತಿದಿನ ನಾವು 30 ನಿಮಿಷ ನಾವೇನು ಮಾಡಬೇಕು, ರೆಗ್ಯುಲರ್ ಆಗಿರುವಂಥ ಒಂದು ಎಕ್ಸಸೈಸ್ ಮಾಡಬೇಕು. ಅದು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡಿದರೆ ಅಂತೂ ಕಂಪ್ಲೀಟ್ ಹ್ಯಾಪಿಯಾಗಿ ನೀವು ಎಕ್ಸಸೈಸ್ನ ಮಾಡ್ತೀರಿ. ಅದ್ರ ಜೊತೆಗೆ ನಿಮ್ಗೇನಾಗುತ್ತೆ, ಗುಡ್ ಹಾರ್ಮೋನ್ಸ್ ಅಥವಾ ಹ್ಯಾಪಿ ಹಾರ್ಮೋನ್ಸ್ ಜನ್ರೇಟ್ ಆಗತ್ತೆ, ತುಂಬ ಖುಷಿಯಿಂದ ಇರೋಕ್ಕೆ ಸಹಾಯ ಆಗತ್ತೆ.
ನೆಕ್ಸ್ಟ್ ಐದನೇದು ಬಂದುಬಿಟ್ಟು ಒಳ್ಳೆ ಮೆಡಿಸಿನ್ ಅಂತಂದರೆ ಸನ್ಲೈಟ್, ಸೂರ್ಯನ ಬೆಳಕು. ನೋಡಿ, ನಮ್ಮ ಒಂದು ಭೂಮಿಗೆ ದೊಡ್ಡ ಎನರ್ಜಿ ಸೋರ್ಸ್ ಅಂದರೆ ಸೂರ್ಯ. ನಾವೆಲ್ಲ ಸೂರ್ಯ ನಮಸ್ಕಾರದು ಎಲ್ಲ ಮಾಡ್ತೀವಿ. ಎಲ್ಲ ಆದ ನಂತರ ಮನೆಯಲ್ಲೇ 4 ಗೋಡೆಗಳ ಮಧ್ಯದಲ್ಲೇ ಸೂರ್ಯ ನಮಸ್ಕಾರವನ್ನು ಮಾಡ್ತೀವಿ. ಸೂರ್ಯನ ಬೆಳಕನ್ನು ನಮಗೆ ಟಚ್ ಆಗಲ್ದ ಹಾಗೆ ಉಳಿದು ಬಿಡ್ತೀವಿ. ಬಟ್ ನಮಗೆ ಸೂರ್ಯನ ಬೆಳಕಿನಿಂದ ನಮಗೆ ಡಿ ವಿಟಮಿನ್ ಸಿಗೋದ್ರಿಂದ ಅದು ತುಂಬ ಒಂದು ನಮ್ಮ ದೇಹದ ಕಾಯಿಲೆಗಳನ್ನು ಕಡಿಮೆ ಮಾಡೋಕ್ಕಾಗಿರ್ಬೋದು, ನಮ್ಮ ಸ್ಕಿನ್ನನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ, ಜೊತೆಗೆ ನಮ್ಮ ಒಂದು ಇಮ್ಯುನಿಟಿ ಹೆಲ್ತನ್ನು ಚೆನ್ನಾಗಿ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ವಿಟಮಿನ್ ಡಿ ಏನಿದೆ ಬರೀ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಗೋಸ್ಕರ ಮಾತ್ರ ಅಂತಲ್ಲ, ಇತ್ತೀಚೆಗೆ ಒಂದು ರಿಸರ್ಚಲ್ಲಿ ಕಂಡು ಹಿಡ್ಕೊಂಡಿದ್ದಾರೆ. ತುಂಬ ಅದರಿಂದ ನಮಗೆ ಉಪಯೋಗಗಳಿವೆ. ನಮ್ಮ ಒಂದು ಸ್ಕಿನ್ ಹೆಲ್ತ್ ಇರ್ಬೋದು, ಜೊತೆಗೆ ನಮ್ಮದು ಇಮ್ಯುನಿಟಿ ಸಿಸ್ಟಮನ್ನು ತುಂಬ ಚೆನ್ನಾಗಿಟ್ಕೊಳ್ಳಿಕ್ಕೆ, ಯಾರಿಗೆ ವಿಟಮಿನ್ ಡಿಯ ಒಂದು ಡಿಫಿಷಿಯನ್ಸಿ ಇರುತ್ತೆ ಬೇಗನೆ ಅವರು ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾರೆ ಅಂತ ಹೇಳ್ಬೋದು. ಸೊ ನಾವು ಪ್ರತಿದಿನ ಏನು ಮಾಡಬೇಕು, ಒಂದು 20 ನಿಮಿಷ ಆದರೂ ನಾವು ಬಿಸಿಲಿಗೆ ಹೋಗಲೇಬೇಕು. ಯಾವುದು ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ತಾಗಬೇಕು ಅಂತಂದರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಸ್ವೆಟ್ ಗ್ಲ್ಯಾಂಡ್ಸ್ ಅಥವಾ ಬೆವರಿನ ಗ್ರಂಥಿಗಳು ಏನಂತೀವಲ್ಲ ಅವು ಆ್ಯಕ್ಟಿವ್ ಆಗ್ತವೆ. ಜೊತೆಗೆ ನಮ್ಮ ಒಂದು ಸ್ಕಿನ್ನನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ, ನಮ್ಮ ದೇಹದಲ್ಲಿರುವ ಒಂದು ಕಲ್ಮಶವನ್ನು ಹೊರ ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ನಮಗೆ ಸೂರ್ಯನ ಬೆಳಕು ತುಂಬ ಸಹಾಯ ಮಾಡುತ್ತೆ. ಪ್ರತಿದಿನ ನಾವು ಒಂದು 20 ನಿಮಿಷನಾದರೂ ಒಂದು ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆಯೊಳಗೆ ಇರುವಂತಹ ಒಂದು ಸೂರ್ಯನ ಬೆಳಕಿನಲ್ಲಿ ನಾವು ಉಳಿಬಹುದು ಅಂತಲೇ ಹೇಳ್ಬಹುದು. ನೆಕ್ಸ್ಟ್ ಒಂದು ಅತ್ಯಂತ ಇಂಪಾರ್ಟೆಂಟ್ ಇರುವಂತಹ ಒಂದು ಮೆಡಿಸಿನ್ ಅಂತಂದರೆ ನಿದ್ರೆ ಅಂತ ಹೇಳ್ಬೋದು. ಸೊ ಇತ್ತೀಚಿಗಿನ ಒಂದು ಕಾಲದಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ವರ್ಲ್ಡ್ ಆಗ್ತಾ ಇರೋದ್ರಿಂದ, ಪ್ರತಿಯೊಬ್ಬರು ಎಲೆಕ್ಟ್ರಾನಿಕ್ಗಳನ್ನು ಬಳಸ್ತಾ ಇರೋದ್ರಿಂದ ನಿದ್ರೆ ತುಂಬ ಚೆನ್ನಾಗಿ ಆಗ್ತಾನೇ ಇಲ್ಲ. ಎಲ್ರಿಗೂ ಅದೊಂದು ಸಮಸ್ಯೆ ಆಗಿಬಿಟ್ಟಿದೆ. ನನ್ನದು ಸರಿಯಾದ ನಿದ್ರೆನೇ ಆಗಿಲ್ಲ. ನಿದ್ರೆ ಆಗಬೇಕಂದ್ರೆ ಟೋಟಲ್ ಆಗಿ 4 ಸ್ಟೇಜಲ್ಲಿ ನಿದ್ರೆ ಕಂಪ್ಲೀಟ್ ಆಗಬೇಕು. 4 ಸ್ಟೇಜ್ ಕಂಪ್ಲೀಟ್ ಆಗದೇ ಇದ್ದರೆ ನಮಗೇನಾಗಿಬಿಡತ್ತೆ, ಮಾರ್ನಿಂಗ್ ಟೈಮಲ್ಲಿ ಡಿಸಿನೆಸ್ ಫೀಲ್ ಆಗುತ್ತೆ, ಜೊತೆಗೆ ಆ್ಯಕ್ಟಿವ್ ಆಗಿರೋದಿಲ್ಲ, ಆ ರೀತಿಯಾಗಿ ನಮಗೆ ಫೀಲ್ ಆಗುತ್ತೆ. ಸೊ ಯಾವಾಗ ನಮಗೆ ನಿದ್ರೆ ಕಡಿಮೆ ಆಗುತ್ತೆ, ನಮ್ಮ ಬಾಡಿಯಲ್ಲಿ ಮ್ಯಾಗ್ನೀಸಿಯಮ್ ಕಂಟೆಂಟ್ ಕಡಿಮೆ ಆದಾಗ, ಮ್ಯಾಗ್ನೀಸಿಯಮ್ ಮಿನರಲ್ ಅನ್ನೋದು ತುಂಬ ಕಡಿಮೆ ಆದಾಗ ಏನಾಗುತ್ತೆ, ನಿದ್ರೆ ಕೂಡ ಕಡಿಮೆ ಬರುತ್ತೆ. ಕೆಲವೊಂದು ನಮ್ಮ ಒಂದು ಹವ್ಯಾಸಗಳು ಇರ್ತವೆ. ಏನಪ್ಪ ಅಂತಂದರೆ ಕಂಟಿನ್ಯೂಯಸ್ ಆಗಿ ಮೊಬೈಲ್ ನೋಡೋದಾಗಿರ್ಬೋದು ಅಥವಾ ಟಿ ವಿ ನೋಡೋದು. ಇನ್ನೂ ಹೆವಿ ಊಟ ಮಾಡಿದರೂ ಕೂಡ ನಮಗೆ ಏನಾಗುತ್ತೆ, ಕ್ಯಾಲ್ರಿ ಕ್ರಷಸ್ ಆಗುತ್ತೆ. ಸೊ ಕ್ಯಾಲ್ರಿಯನ್ನು ಬರ್ನ್ ಮಾಡೋಕ್ಕೆ ನಮ್ಮ ಬಾಡಿ ಟೈಮ್ ತೊಗೊಳುತ್ತೆ. ಆ ಟೈಮ್ದಲ್ಲಿ ನಮಗೆ ನಿದ್ರೆ ಸರಿಯಾಗಿ ಆಗೋದಿಲ್ಲ. ಸೊ ಸಾಯಂಕಾಲ ಟೈಮ್ದಲ್ಲಿ 1 ಅವರ್ ಮುಂಚೆನೇ ನೀವು ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡಬೇಕು. ಮಲ್ಗೋಕ್ಕಿಂತ 1 ಅವರ್ ಮುಂಚೆನೇ ನೀವು ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡ್ತೀನಿ ಅಂತಂದರೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು, ಮೊಬೈಲ್ ಆಗಿರ್ಬೋದು 1 ಅವರ್ ಮುಂಚೆನೇ ಅದನ್ನು ನಿಮ್ಮಿಂದ ದೂರ ಇಟ್ಟು, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ನೀವು 1 ಅವರ್ ಮುಂಚೆನೇ ಊಟ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಎಲ್ಲ ಮಾಡಿಕೊಂಡ್ರೆ ನಿಮಗೆ ನಿದ್ರೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು, ನೀವು ಊಟದಲ್ಲಿ ವೆಜಿಟೇಬಲ್ಸನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ, ವೆಜಿಟೇಬಲ್ಸ್ ಅಂತಂದರೆ ಹಸಿರು ತರಕಾರಿ ಸೊಪ್ಪುಗಳಲ್ಲಿ ಜಾಸ್ತಿ ಮೆಗ್ನೀಸಿಯಮ್ ಇರೋದ್ರಿಂದ ಅದೇನಾಗುತ್ತೆ, ನಿಮಗೆ ಸೌಂಡ್ ಸ್ಲಿಪ್ ಕೊಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ರೂಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ರೂಮನ್ನು ನೀವು ಸೈಲೆಂಟ್ ಆಗಿ ಇಟ್ಕೊಳ್ಳೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿದ್ರೆ ನಮಗೆ ತುಂಬ ಅಂದರೆ ತುಂಬ ಅವಶ್ಯಕವಾಗಿದೆ. ಆ ಟೈಮಲ್ಲಿ ನಮ್ಮ ಬಾಡಿ ಕಂಪ್ಲೀಟ್ ರಿಪೇರ್ ಆಗುವಂಥ ಸ್ಟೇಜಲ್ಲಿರುತ್ತೆ. ಸೊ ಈ ಮೆಡಿಸಿನನ್ನು ನಾವು ಮರೀದೇ ಹಾಗೆ ಪ್ರತಿದಿನ 6 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು. ನೆಕ್ಸ್ಟ್ ಬಂದುಬಿಟ್ಟು ಬಿ ಆಲ್ವೇಸ್ ಹ್ಯಾಪಿ. ನೋಡಿ, ಏನಪ್ಪ ಅಂತಂದರೆ ನಾವೆಲ್ಲರ ಜೊತೆ ಖುಷಿಯಾಗಿರಬೇಕು. ಯಾರನ್ನು ನಾವು ನೋಡಿದ ತಕ್ಷಣ ನಮಗೆ ಸಿಟ್ಟು ಬರುತ್ತೆ, ಸಿಟ್ಟು ಬರಲ್ಲ, ಅದನ್ನು ಸಿಟ್ಟು ಮಾಡ್ಕೊಳ್ತಾ ಇರ್ತೀವಿ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಎಲ್ಲರ ಜೊತೆಗೆ ಖುಷಿಯಿಂದ ಇರೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾಕಂತಂದರೆ ನಾವು ಎಷ್ಟು ಖುಷಿಯಿಂದ ಇರ್ತೀವೋ ಅಷ್ಟು ನಮ್ಮ ಬಾಡಿಯಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅನ್ನೋದು ಏನಾಗುತ್ತೆ, ಸೆಕ್ರೇಷನ್ ಆಗುತ್ತೆ. ಸೊ ಅದರಿಂದ ನಮ್ಮ ಮೂಡ್ ಚೆನ್ನಾಗಿರುತ್ತೆ, ನಮ್ಮ ಹೆಲ್ದಿ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಜೊತೆಗೆ ಹೆಲ್ದಿ ಆಗಿರೋಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ನಾವು ಯಾರು ನಿಮಗಿಷ್ಟ ಅಂತ ಕೇಳಿದಾಗ ನೀವು ಹೇಳ್ಬೋದು, ನನ್ನ ಮಕ್ಕಳು, ನನ್ನ ತಂದೆ ತಾಯಿ,
ನಂಗೆ ಅನ್ನ ಈ ರೀತಿ ಯಾರಾದ್ರೂ ನೀವು ಹೇಳ್ಬೋದು, ನಿಮ್ಮ ಗಂಡನ್ನೂ ನನಗೆ ಇಷ್ಟ, ತುಂಬ ಇಷ್ಟ ಅಂತಲೂ ಕೂಡ ಹೇಳಬಹುದು. ಆದರೆ ಮುಖ್ಯವಾಗಿ ನೀವು ಇಷ್ಟಪಡೋದು ನಿಮ್ಮನ್ನು, ಜೊತೆಗೆ ನಾವು ನಮ್ಮನ್ನು ಇಷ್ಟಪಡ್ತಿರ್ತೀವಿ ಅಂತ ನಮಗಿಷ್ಟ ಆಗೋದನ್ನೇ ನಾವು ಜಾಸ್ತಿ ಮಾಡ್ತಾ ಇರ್ತೀವಿ. ಸೊ ನಮಗಿಷ್ಟ ಆಗೋದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಆದ್ದರಿಂದ ಎಲ್ಲರ ಜೊತೆ ನಾವು ಏನು ಮಾಡಬೇಕಾಗತ್ತೆ, ಖುಷಿಯಿಂದ ಇದ್ದರೆ ನಮ್ಮ ಹೆಲ್ತ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗೋಕ್ಕೆ ಅದು ಸಹಾಯ ಮಾಡುತ್ತೆ. ಇದು ಕೂಡ ಒಂದು ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಬರೋದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು, ಅದು ಮಣ್ಣು. ಸೊ ಮಣ್ಣಿನಲ್ಲಿ ಒಂದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಆಗಿರ್ಬೋದು ಅಥವಾ ನಮಗೆ ಬೇಕಾಗಿರುವಂಥ ತುಂಬ ಒಳ್ಳೆ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ನಾವು ಮನಸ್ಸು ಮಾಡಿದರೆ ಸಾಲೋಲ್ಲ ಚೆನ್ನಾಗಿರ್ಬೇಕಂತ. ನಮ್ಮ ದೇಹದಲ್ಲಿರುವಂಥ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಸು ಮನಸ್ಸು ಮಾಡಬೇಕು. ಜೊತೆಗೆ ಅವು ಹೆಲ್ದಿ ಆಗಿರ್ಬೇಕಂದ್ರೆ ನಾವು ಸ್ವಲ್ಪ ಹೊತ್ತಾದರೂ ಮಣ್ಣಿನಲ್ಲಿ ಕೆಲಸ ಮಾಡಬೇಕು. ಇಲ್ಲ ಬರಿಗಾಲಲ್ಲಿ ಮಣ್ಣಲ್ಲಿ ನಡಿಬಹುದು, ನೀವು ಮಣ್ಣಿನಲ್ಲಿ ಕೆಲಸನೇ ಮಾಡಬೇಕಂತೇನಿಲ್ಲ. ಏನೋ ಒಂದು ಗಾರ್ಡನಿಂಗ್ ಮಾಡಿ ಅದರಿಂದ ನಿಮ್ಮ ಒಂದು ಮನಸ್ಸು ಖುಷಿ ಪಡುತ್ತೆ. ಜೊತೆಗೆ ನಿಮ್ಮ ಬಾಡಿಗೆ ಬೇಕಾಗಿರುವಂತಹ ಒಂದು ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ನಿಮಗೆ ಸಿಕ್ಬಿಡತ್ತೆ. ಜೊತೆಗೆ ನಿಮಗೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಅಂತ ಆಗತ್ತೆ. ಆದ್ದರಿಂದ ನಾವು ಪ್ರತಿದಿನ ಒಂದು ಮಣ್ಣಿನಲ್ಲಿ ಒಂದು ಹಾಫ್ ಆನ್ ಅವರ್ವರೆಗೂ ಅಟ್ಲೀಸ್ಟ್ ಓಡಾಡ್ತಾ ಇದ್ದರೂ ಕೂಡ ನಿಮಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿ ಸಿಗತ್ತೆ. ಇನ್ನೊಂದು ಮೆಡಿಸಿನ್ ಏನಪ್ಪ ಅಂತಂದರೆ ಹವ್ಯಾಸ ಅಥವಾ ಹಾಬಿ ಅಂತಲೇ ಹೇಳ್ಬೋದು. ಸೊ ಪ್ರತಿದಿನ ನಾವು ಏನು ಮಾಡಬೇಕು, ಹಾಬಿ ಯಾವುದಾದ್ರೂ ನಮಗೆ ಒಂದು ಒಳ್ಳೆಯ ಹವ್ಯಾಸವನ್ನು ಇಟ್ಕೊಳ್ಬೇಕು. ಅದು ನಿಮಗೆ ಮನಸ್ಸಿಗೆ ಖುಷಿ ಕೊಡುತ್ತೆ. ಜೊತೆಗೆ ಮನಸ್ಸಿಗೆ ಖುಷಿ ಕೊಡೋದ್ರ ಜೊತೆಗೆ ನಿಮ್ಮ ಸ್ಟ್ರೆಸ್ ಲೆವೆಲನ್ನು ತುಂಬ ಕಡಿಮೆ ಮಾಡೋಕ್ಕೆ ಅದು ಸಹಾಯ ಮಾಡುತ್ತೆ. ಹಾಬಿ ಅಂದರೆ ಒಂದು ನಾಯಿ ಮರಿನ ಸಾಕ್ಬೋದು ಅಥವಾ ನಿಮ್ಗೆ ಬೇಕಾದಂಥ ಪ್ರಾಣಿಯನ್ನು ಸಾಕಿ ಅದ್ರ ಜೊತೆ ಖುಷಿಯಾಗಿ ಆಟ ಆಡಿ ಸ್ವಲ್ಪ ಸಮಯ ಕಳಿಬಹುದು. ಇಲ್ಲ ಒಂದು ಬುಕ್ ಓದುವಂಥ ಹವ್ಯಾಸ ಆಗಿರ್ಬೋದು. ಯಾರಿಗೆ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇದ್ದರೆ ಮ್ಯೂಸಿಕ್ಕು, ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡ್ರಾಯಿಂಗನ್ನು ಮಾಡ್ಬೋದು. ಇನ್ನು ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದ್ದವ್ರು ಅಂತೂ ಡಬಲ್ ಬೆನಿಫಿಟ್ ಇದೆ. ಯಾಕಂದರೆ ಫಿಸಿಕಲ್ ಆಗಿ ಅವ್ರಿಗೆ ಎಕ್ಸಸೈಸು ಆಗುತ್ತೆ, ಜೊತೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಆದಾಗೂ ಆಗುತ್ತೆ, ಅವ್ರ ಮನಸ್ಸಿಗೂ ಖುಷಿ ಕೊಡುತ್ತೆ. ಸೊ ಈಗಿರುವಂಥ ಎಲ್ಲ ಕಾಯಿಲೆಗಳು ಬರೋದು ಮನೋದೈಹಿಕ ಕಾಯಿಲೆಗಳು ಅಂತಂದರೆ ಮಾನಸಿಕವಾಗಿ ಅವರು ಕಾಯಿಲೆಯನ್ನು ಅನುಭವಿಸ್ತಿರ್ತಾರೆ. ಅದು ತೋರಿಸ್ಕೊಡೋದು ನಿಮ್ಮ ದೇಹ ಆಗಿರುತ್ತೆ. ಸೊ ಈ ಮನೋದೈಹಿಕ ಕಾಯಿಲೆಗಳನ್ನು ನಾವು ಸರಿಪಡಿಸ್ಕೊಳ್ಬೇಕಂದ್ರೆ ನಾವು ಯಾವುದಾದ್ರೂ ಒಂದು ಹವ್ಯಾಸದಲ್ಲಿ ತೊಡಗಿಟ್ಕೊಂಡ್ರೆ ಮಾತ್ರ ನಮಗೇನಾಗತ್ತೆ, ಆ ಕಾಯಿಲೆಗಳನ್ನು ಕಂಟ್ರೋಲಿಗೆ ತರಲಿಕ್ಕೆ ಸಹಾಯ ಆಗತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳಬಹುದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮೆಡಿಟೇಷನ್. ಸೊ ಧ್ಯಾನ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ಇದು ನಮ್ಮ ಭಾರತದ ಒಂದು ಮೂಲ ಅಂತಾನೆ ಹೇಳ್ಬೋದು ಧ್ಯಾನ ಅನ್ನೋದು. ಸೊ ಮೆಡಿಟೇಷನ್ ಮಾಡೋದ್ರಿಂದ ನಮಗೇನಾಗತ್ತೆ, ನಮ್ಮದು ಸ್ಟ್ರೆಸ್ ಲೆವೆಲ್ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಸ್ಟ್ರೆಸ್ ಲೆವೆಲನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ. ನಿಮ್ಮ ಮೈಂಡನ್ನು ಕೂಲ್ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಈಗ ಈ ಮೊದಲು ಹೇಳಿದ್ದೆಲ್ಲ ದೈಹಿಕವಾಗಿದ್ದರೆ, ಈಗ ಹೇಳ್ತಾ ಇರೋದು ಮೆಡಿಟೇಷನ್ ಅನ್ನೋದು ಮಾನಸಿಕವಾಗಿದೆ. ಸೊ ಇದನ್ನು ತುಂಬ ಚೆನ್ನಾಗಿ ನಮ್ಮ ಒಂದು ಮಾನಸಿಕ ಸ್ಥಿತಿಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಪ್ರತಿದಿನ ಒಂದು 10 ನಿಮಿಷನಾದರೂ ನಾವೇನು ಮಾಡಬೇಕು, ಮೆಡಿಟೇಷನ್ ಮಾಡಲೇಬೇಕು. ಸೊ ಅದರಿಂದ ನಮ್ಮ ಬ್ರೈನಲ್ಲಿರುವಂಥ ವೇನ್ಸ್ ಎಲ್ಲನೂ ಓಪನ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಿಮ್ಮ ಒಂದು ಮೈಂಡನ್ನು ಕೂಲ್ ಇಡಲಿಕ್ಕೆ, ಪರಿಸ್ಥಿತಿಯನ್ನು ಸರಿಯಾಗಿ ಹೊಂದಿಸಿಕೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಆದ್ದರಿಂದ ಪ್ರತಿದಿನ ನಾವೇನು ಮಾಡ್ಬೋದು, ಒಂದು 10 ನಿಮಿಷನಾದರೂ ಏನಪ್ಪ ಅಂತಂದರೆ ಮೆಡಿಟೇಷನನ್ನು ಮಾಡುವ ರೂಢಿಯನ್ನು ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಕೊನೆಯದು ಬಂದುಬಿಟ್ಟು ಇದು ವೆರಿ ಇಂಪಾರ್ಟೆಂಟ್. ಸೊ ಇದು ಪ್ರತಿಯೊಬ್ಬರನ್ನ ನಾವು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅನ್ನೋದು. ಸೊ ಲವ್ ಎವ್ರಿಬಡಿ ಅಂತ. ಸೊ ಪ್ರತಿಯೊಬ್ಬರನ್ನು ಏನಪ್ಪ ಅಂತಂದರೆ ನಾವು ಕೊನೆಯದಾಗಿ ಮಾತಾಡಿಸ್ಬೇಕಾದ್ರೆ ಅವರನ್ನು ನಾವು ಪ್ರೀತಿಯಿಂದ ಮಾತಾಡಿಸ್ಬೇಕು. ಸೊ ಸಿಟ್ಟು ಬರಲ್ಲ ಅಂತಲ್ಲ, ಸಿಟ್ಟು ಬರತ್ತೆ. ಯಾಕಂತಂದರೆ ಕೆಲವೊಂದು ಪರಿಸ್ಥಿತಿಗಳನ್ನು ಸ್ಟ್ರಿಕ್ಟ್ಲಿ ನಾವು ಫಾಲೋ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ನಾವು ಸಿಟ್ಟಿನಿಂದ ಬಿಹೇವ್ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ಸ್ಟ್ರಿಕ್ಟಾಗಿ ಇರಬೇಕಾಗತ್ತೆ. ಸೊ ಆ ಸಮಯನ ಬಿಟ್ಟು ಉಳಿದ ಸಮಯದಲ್ಲೆಲ್ಲ ನಾವೇನು ಮಾಡಬೇಕು, ನಾವು ಸರಿಯಾಗಿ ಎಲ್ಲರ ಜೊತೆ ಖುಷಿಯಿಂದ ಮಾತಾಡ್ತಾ ಇದ್ದರೆ ಏನಾಗತ್ತೆಪ್ಪ ಅಂತ ಅದೇ ರಿಟರ್ನ್ ಆಗಿ ನಮಗೆ ಬರುತ್ತೆ. ಸೊ ಆಗ ನಾವು ಪೀಸ್ಫುಲ್ ಆಗಿರೋಕ್ಕೆ, ಶಾಂತವಾಗಿ ನಮ್ಮ ದಿನವನ್ನು ಕಳೆಯೋಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ಆದ್ದರಿಂದ ಪ್ರತಿಯೊಬ್ಬರೂ ನಾವು ಏನು ಮಾಡಬೇಕು, ಮಾತಾಡಿಸ್ಬೇಕಾದ್ರೆ ಚೆನ್ನಾಗಿ ಮಾತಾಡಿಸ್ತಾ ಬಂದರೆ ಅವರು ಖುಷಿಯಾಗಿರ್ತಾರೆ, ನಾವು ಜೊತೆಗೆ ಪೀಸ್ಫುಲ್ಲಾಗಿ ನಮ್ಮ ಒಂದು ಡೇಯನ್ನು ಕಳಲಿಕ್ಕೆ ಸಹಾಯ ಆಗುತ್ತೆ. ಸೊ ಟೋಟಲ್ ಆಗಿ ಇವತ್ತಿನ ದಿನ ನಾವು 10 ಮೆಡಿಸಿನ್ಗಳನ್ನು, ಏನು 10 ಔಷಧಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ.
ಹೇಳಿದ್ವಿ. ಈ 10 ಔಷಧಿಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋದ್ರಿಂದ ನಿಮ್ಮ ಒಂದು ಜೀವನ, ನಿಮ್ಮದು ಏನು ಲೈಫ್ ಸ್ಟೈಲ್ ಇದೆ ಅದು ತುಂಬ ಚೆನ್ನಾಗಿ ಬದಲಾಗ್ತೆ ಅಂತ ಹೇಳ್ತೀನಿ. ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಶೇರ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು. ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ.